70,000 ಒಳಗಡೆ ಈ ಎರಡು ಫೋನ್ಗಳಲ್ಲಿ OnePlus 15 ತಗೊಳ್ಬೇಕಾ ಅಥವಾ Oppo Find X9 ತಗೊಳ್ಬೇಕಾ ಅಂತ ಗೊತ್ತಾಗ್ತಿಲ್ವಾ? ಎರಡು ಫೋನ್ಗಳು ಹೊಸ ಸ್ಮಾರ್ಟ್ ಫೋನ್ ಆಗಿದಾವೆ. ಇವುಗಳು ಎರಡು ಫೋನ್ಗಳು ಬೆಸ್ಟ್ ಕ್ಯಾಮೆರಾ ಫೋನ್ಸ್ ಜೊತೆಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ಸ್ ಆಗಿದಾವೆ. ಇವತ್ತಿನ ಈ ವಿಡಿಯೋದಲ್ಲಿ OnePlus 15 ಮತ್ತು Oppo Find X9 ಎರಡು ಫೋನ್ಗಳ ಡೀಟೇಲ್ ಕಂಪ್ಯಾರಿಸನ್ ವಿಡಿಯೋ ಮಾಡಕ್ ಹೋಗ್ತಾ ಇದೀನಿ. ಮತ್ತು ಯಾವ ಫೋನ್ ನಿಮ್ಗೆ ಬೆಸ್ಟ್ ಆಗಿರುತ್ತೆ, ಯಾವ ಫೋನ್ ತಗೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ಗಳ ಬಗ್ಗೆ ಮಾತಾಡೋಣ. ಫಸ್ಟ್ ಎರಡು ಫೋನ್ಗಳ ಅನ್ಬಾಕ್ಸಿಂಗ್ ಬಗ್ಗೆ ಮಾತಾಡೋದಾದ್ರೆ, ಎರಡು ಫೋನ್ಗಳ ಬಾಕ್ಸ್ ನಲ್ಲಿ ಚಾರ್ಜಿಂಗ್, ಬ್ಯಾಕ್ ಕವರ್ ಎಲ್ಲ ಸಿಗುತ್ತೆ. ಎರಡಕ್ಕೂ ಒಂದು ಪ್ರೀಮಿಯಂ ಗ್ಲಾಸ್ ಹಾಕ್ಸ್ಕೊಂಡು ಯೂಸ್ ಮಾಡಿದ್ರೆ ಸಾಕು. ಇನ್ನು ಇವುಗಳ ಪ್ರೈಸ್ ನೋಡೋದಾದ್ರೆ, Oppo Find X9 ಬೇಸ್ ವೇರಿಯಂಟ್ ನಿಮಗೆ 74,999ಕ್ಕೆ ಸಿಗ್ತಾ ಇದೆ. ಆದ್ರೆ OnePlus 15 ನ ಬೇಸ್ ವೇರಿಯಂಟ್ ನಿಮಗೆ 72,999ಕ್ಕೆ ಸಿಗ್ತಾ ಇದೆ. Oppo ಫೋನ್ 2,000 ರೂಪಾಯಿ ಜಾಸ್ತಿ ಇದೆ. ಈಗ ಇವುಗಳ ಡಿಸೈನ್ ಬಗ್ಗೆ ಮಾತಾಡೋಣ. ನೋ ಡೌಟ್ ಎರಡು ಫೋನ್ಗಳು ಫ್ಲಾಗ್ಶಿಪ್ ಫೋನ್ ಆಗಿರೋದ್ರಿಂದ ಎರಡು ಫೋನ್ಗಳು ತುಂಬಾ ಚೆನ್ನಾಗಿದಾವೆ. Oppo ಫೋನ್ಸ್ ಫ್ಲಾಗ್ಶಿಪ್ ಮತ್ತು ಪ್ರೀಮಿಯಂ ಫೋನ್ ತರ ಕಾಣುತ್ತೆ. ಇನ್ನು ಇದರ ಅಪೋಸಿಟ್ ಸೈಡ್ ನಲ್ಲಿ OnePlus ನ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಇದು OnePlus 13 ತರ ಸೇಮ್ ಡಿಸೈನ್ ಇಲ್ಲ, ಇದರ ಕ್ಯಾಮ್ರಾ ಮಾಡೆಲ್ ಚೇಂಜ್ ಮಾಡಲಾಗಿದೆ. ಜೊತೆಗೆ Oppo ನ ಡಿಸೈನ್ Oppo Find X ತರ ಸೇಮ್ ಇಲ್ಲ, ಇದರ ಕ್ಯಾಮ್ರಾ ಮಾಡೆಲ್ ಕೂಡ ಚೇಂಜ್ ಮಾಡಲಾಗಿದೆ. ಲಾಸ್ಟ್ ಸೀರೀಸ್ ಅಲ್ಲಿ ರೌಂಡೆಡ್ ಕ್ಯಾಮ್ರಾ ಇತ್ತು, ಈಗ ಚೇಂಜ್ ಮಾಡಿದ್ದಾರೆ. Oppo ಯಾವಾಗಲೂ ತನ್ನ ಡಿಸೈನ್ ಮತ್ತು ಕಲರ್ಸ್ ನ ಚೇಂಜ್ ಮಾಡ್ತಾ ಇರ್ತಾರೆ. ಇದರಿಂದ Oppo ಫೋನ್ಸ್ ಅಲ್ಲಿ ಜನರಿಗೆ ಯಾವಾಗಲೂ ಯೂನಿಕ್ನೆಸ್ ಸಿಗುತ್ತೆ. ಮತ್ತು ಬಿಲ್ಟ್ ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ, ಎರಡು ಫೋನ್ಗಳು ಅಲ್ಯೂಮಿನಿಯಂ ಬಾಡಿ ಕೂಡ ಸಿಗ್ತಾ ಇದೆ. ಇದರ ಬ್ಯಾಕ್ ನಲ್ಲಿ ಮ್ಯಾಟ್ ಫಿನಿಶಿಂಗ್ ಸಿಗ್ತಾ ಇದೆ. ಇದು ಸೂಪರ್ ಕೂಲ್ ಆಗಿ ಕಾಣುತ್ತೆ. ಎರಡು ಫೋನ್ಗಳಲ್ಲಿ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಇದರ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ. ಇನ್ನು ಎರಡು ಫೋನ್ಗಳ ಡ್ಯೂರಬಿಲಿಟಿ ಚೆನ್ನಾಗಿದೆ. ಎರಡಕ್ಕೂ IP68, IP69 ರೇಟಿಂಗ್ ಸಿಗ್ತಾ ಇದೆ. ಎರಡು ಫೋನ್ಗಳು ಅಂಡರ್ ವಾಟರ್ ಅಲ್ಲಿ ಯೂಸ್ ಮಾಡ್ಬೋದು. ಆದರೆ Oppo ಫೋನ್ಗೆ SCS ಡ್ರಾಪ್ ರೆಸಿಸ್ಟೆನ್ಸ್ ಕೂಡ ಸಿಗ್ತಾ ಇದೆ. ಇದರಿಂದ ಇದು ಜಾಸ್ತಿ ಡ್ಯಾಮೇಜ್ ಆಗೋದಿಲ್ಲ. ಆದರೆ ಓವರ್ ಆಲ್ ಡಿಸೈನ್ ತುಂಬಾ ಚೆನ್ನಾಗಿದೆ. ಆದರೆ ಇವುಗಳ ಡಿಸೈನ್ ನಿಮ್ಮ ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬರಿಗೆ Oppo ಡಿಸೈನ್ ಚೆನ್ನಾಗಿ ಕಾಣುತ್ತೆ, ಇನ್ನೊಬ್ಬರಿಗೆ OnePlus ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಆದರೆ ಬಿಲ್ಡ್ ಕ್ವಾಲಿಟಿ ವಿಷಯದಲ್ಲಿ ಎರಡು ಫೋನ್ಗಳು ಸೂಪರ್ ಇಂಪ್ರೆಸಿವ್ ಆಗಿದ್ದಾವೆ. ಇನ್ನು ಇವುಗಳ ಡಿಸ್ಪ್ಲೇ ಕಡೆ ಬಂದ್ರೆ, OnePlus ನಲ್ಲಿ 6.78 ಇಂಚಸ್ 1.5K 165 Hz LTPO AMO LED ಡಿಸ್ಪ್ಲೇ ಸಿಗ್ತಾ ಇದೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ Victus 2 ಪ್ರೊಟೆಕ್ಷನ್ ಸಿಗ್ತಾ ಇದೆ. ಆದ್ರೆ OnePlus ಫೋನ್ ಅಲ್ಲಿ 6.9 ಇಂಚಸ್ FHD+ LTPO AMO LED ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ Victus 2 ಪ್ರೊಟೆಕ್ಷನ್ ಸಿಗ್ತಾ ಇದೆ. ಎರಡು ಫೋನ್ಗಳ ಡಿಸ್ಪ್ಲೇ ಚೆನ್ನಾಗಿದೆ ಮತ್ತು ಸ್ಟ್ರಾಂಗ್ ಇದೆ. OnePlus ನಲ್ಲಿ 1800 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. Oppoದಲ್ಲಿ 3600 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇದೆ. ಎರಡು ಫೋನ್ಗಳು ಬ್ರೈಟ್ ಆಗಿದಾವೆ. ಆದ್ರೆ Oppo ಸ್ವಲ್ಪ ಜಾಸ್ತಿ ಬ್ರೈಟ್ ಆಗಿದೆ. ಮತ್ತು ಎರಡು ಫೋನ್ಗಳಲ್ಲಿ HDR10+ ಸಪೋರ್ಟ್ ಸಿಗುತ್ತೆ. ಯೂಟ್ಯೂಬ್ ನಲ್ಲಿ HDR ಕಂಟೆಂಟ್ ನ ನೋಡಿದ್ದೀನಿ. ಡಿಸ್ಪ್ಲೇ ಅಲ್ಲಿ ನೋ ಡೌಟ್ ಎರಡು ಫೋನ್ಗಳಲ್ಲಿ OnePlus ಲೈಟ್ ಬೆಟರ್ ಆಗಿದೆ. ಆದ್ರೆ ಜಾಸ್ತಿ ಡಿಫ್ರೆನ್ಸ್ ಏನೂ ಇಲ್ಲ. ಎರಡು ಫೋನ್ಗಳಲ್ಲಿ ಶಾರ್ಪ್ನೆಸ್ ಚೆನ್ನಾಗಿದೆ. ಜಾಸ್ತಿ ವಿಡಿಯೋಸ್ ನೋಡೋರಿಗೆ ಎರಡು ಬೆಸ್ಟ್ ಆಪ್ಷನ್ ಆಗಿದೆ. ಎರಡು ಫೋನ್ನ ಮಲ್ಟಿಮೀಡಿಯಾ ಇನ್ನೂ ಎನ್ಹಾನ್ಸ್ ಮಾಡೋದಕ್ಕೆ ಎರಡು ಫೋನ್ಗಳಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಎರಡು ಫೋನ್ನ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದನ್ನ ನೀವೇ ಕೇಳಿ. ಈಗ ಇವಳ ಕ್ಯಾಮ್ರಾ ಕಡೆ ಬಂದ್ರೆ, OnePlus ನಲ್ಲಿ 50MP Sony IMX906 ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. 50MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ. 50MP 3.5 ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ ಮತ್ತು 32MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಆದ್ರೆ Oppoದಲ್ಲಿ 50MP Sony LYT808 ಮೇನ್ ಕ್ಯಾಮ್ರಾ ಇದೆ. 50MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ. 50MP 3x ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ ಮತ್ತು 50MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಎರಡು ಫೋನ್ಗಳ ಮೇನ್ ಕ್ಯಾಮ್ರಾದಲ್ಲಿ OIS ಸಪೋರ್ಟ್ ಇದೆ. ಇದರಿಂದ ಸ್ಟೆಬಿಲೈಸೇಷನ್ ಎರಡರಲ್ಲೂ ಚೆನ್ನಾಗಿದೆ. ಆದರೆ Oppoದಲ್ಲಿ ವಿಡಿಯೋ ಕ್ವಾಲಿಟಿ ಬೆಟರ್ ಆಗಿದೆ. ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಯಲ್ಲಿ Oppoದಲ್ಲಿ ಚೆನ್ನಾಗಿದೆ. ಎರಡು ಫೋನ್ಗಳಲ್ಲಿ 4K ವಿಡಿಯೋಸ್ 120 FPS ನಲ್ಲಿ ರೆಕಾರ್ಡ್ ಮಾಡ್ಬೋದು. ಇನ್ನು ಎರಡು ಫೋನ್ನ ಫೋಟೋ ಕ್ವಾಲಿಟಿ ಚೆನ್ನಾಗಿದೆ, ಸೇಮ್ ಇದೆ ಅನ್ಸುತ್ತೆ. ಆದರೆ Oppo ಫೋನಲ್ಲಿ ಸ್ವಲ್ಪ ಬೆಟರ್ ಫೋಟೋಸ್ ಬರುತ್ತೆ. ಆದರೆ ಎರಡು ಡೀಟೇಲ್ಸ್ ಚೆನ್ನಾಗಿದೆ. ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಎಜ್ ರಿಡಕ್ಷನ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ. ಆದರೆ ಕೆಲವು ಫೋಟೋಸ್ ನಲ್ಲಿ Oppo ಬೆಟರ್ ಇದೆ ಅಂತ ಫೀಲ್ ಆಗುತ್ತೆ. ಇವುಗಳ ಡಿಫ್ರೆನ್ಸ್ ಸಹ ನೀವು ನೋಡ್ಬೋದು. ಸ್ಕ್ರೀನ್ ಮೇಲೆ ಫೋಟೋಸ್ ತೋರಿಸ್ತೀನಿ. ಮತ್ತು ಸೆಲ್ಫಿ ಫೋಟೋಸ್ ಕೂಡ ಚೆನ್ನಾಗಿದೆ, ಬ್ರೈಟ್ ಸೆಲ್ಫಿ ಬರುತ್ತೆ. ಎರಡು ಎಜ್ ರಿಡಕ್ಷನ್ ಚೆನ್ನಾಗಿದೆ. ಆದರೆ Oppoದಲ್ಲಿ ಬೊಕ್ಕೆ ಶಾಟ್ ಚೆನ್ನಾಗಿದೆ,
ಡೀಟೇಲ್ಸ್, ಫೈರ್ ಶಾರ್ಪ್ನೆಸ್ ಓಪೋದಲ್ಲಿ ಚೆನ್ನಾಗಿದೆ. ಓಪೋ ಫೈಂಡ್ ಎಕ್ಸ್ ನನಗೆ ತುಂಬಾ ಇಂಪ್ರೆಸಿವ್ ಮಾಡ್ತು. ಇನ್ನು ಎರಡು ಫೋನ್ಗಳ ಫ್ರಂಟ್ ಕ್ಯಾಮ್ರಾಯಿಂದ 4K ವಿಡಿಯೋ 60 FPS ನಲ್ಲಿ ತೆಗಿಬಹುದು. ಡೀಟೇಲ್ಸ್ ಎರಡು ಫೋನ್ಗಳಲ್ಲಿ ಚೆನ್ನಾಗಿದೆ. ಎರಡು ಫೋನ್ಗಳಲ್ಲಿ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಆದರೆ ಲೈಟ್ ಕಂಟ್ರೋಲ್ ಎಲ್ಲವೂ ಓಪೋ ಸ್ವಲ್ಪ ಬೆಟರ್ ಆಗಿದೆ. ಆದರೆ ಎರಡು ಫೋನ್ಗಳು ಕೂಡ ಫ್ಲಾಗ್ಶಿಪ್ ಲೆವೆಲ್ ಕ್ಯಾಮ್ರಾ ಫೋನ್ ಆಗಿದ್ದಾವೆ. ಓವರ್ ಆಲ್ ಎರಡು ಫೋನ್ಗಳ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿದ್ದಾವೆ. ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಕ್ಯಾಮ್ರಾದಲ್ಲಿ ಓಪೋ ಸ್ವಲ್ಪ ಜಾಸ್ತಿ ಬೆಟರ್ ಆಗಿದೆ. ಒನ್ ಪ್ಲಸ್ ಕೂಡ ಚೆನ್ನಾಗಿದೆ, ಆದರೆ ಇನ್ನೂ ಇಂಪ್ರೂವ್ ಆಗಬೇಕಿತ್ತು. ಇನ್ನುಗಳ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಓಪೋದಲ್ಲಿ MediaTek Dimensity 9500 ಪ್ರೊಸೆಸರ್ ಸಿಗ್ತಾ ಇದೆ. ಇದು ತುಂಬಾ ಪವರ್ಫುಲ್ ಆಗಿದೆ. ಆದರೆ ಓಪೋದಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಕೂಡ ತುಂಬಾ ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಒನ್ ಪ್ಲಸ್ ನಲ್ಲಿ 36 lakh ಪ್ಲಸ್ ಆಂಟಿಥ್ಯೂಸ್ ಸ್ಕೋರ್ ಇದೆ. ಆದರೆ ಓಪೋದಲ್ಲಿ 38 lakh ಪ್ಲಸ್ ಆಂಟಿಥ್ಯೂಸ್ ಸ್ಕೋರ್ ಇದೆ. ಎರಡು ಫೋನ್ಗಳಲ್ಲಿ 70% CPU ಥ್ರಾಟಲ್ ಬರುತ್ತೆ. ಎರಡು ಫೋನ್ ಕೂಡ ಜಾಸ್ತಿ ಹೀಟ್ ಆಗಲ್ಲ, ಯಾಕಂದ್ರೆ ಎರಡು ಫೋನ್ಗಳಲ್ಲಿ VC ಕೂಲಿಂಗ್ ಸಿಸ್ಟಮ್ ಸಿಗ್ತಾ ಇದೆ. ಇನ್ನು ಎರಡು ಫೋನ್ಗಳಲ್ಲಿ LPDDR5X RAM ಮತ್ತು UFS 4.1 ಸ್ಟೋರೇಜ್ ಸಿಗ್ತಾ ಇದೆ. ಎರಡು ಫೋನ್ಗಳಲ್ಲಿ ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎರಡೂ ಚೆನ್ನಾಗಿದೆ. ಮತ್ತು BGM ನಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಎರಡು ಫೋನ್ಸ್ ಅಲ್ಲಿ ಗೇಮ್ ಸ್ಮೂತ್ ಪ್ಲೇ ಆಗುತ್ತೆ. ಎರಡು ಪ್ರೊಸೆಸರ್ 70,000 ಪ್ರೈಸ್ ಅಲ್ಲಿ ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಜೊತೆಗೆ ನಾರ್ಮಲ್ ಯೂಸೇಜ್ ನಲ್ಲಿ ನಿಮ್ಮ ಡೇ ಟು ಡೇ ಟಾಸ್ಕ್, ಕ್ಯಾಶುವಲ್ ಗೇಮಿಂಗ್ ಎಲ್ಲವೂ ಈಸಿಯಾಗಿ ಹ್ಯಾಂಡಲ್ ಮಾಡುತ್ತೆ. ಆದ್ರೆ ಹೆವಿ ಲೆವೆಲ್ ಗೇಮ್ಸ್ಗೆ OnePlus 15 ಚೆನ್ನಾಗಿದೆ. ಓಪೋದಲ್ಲಿ ಹೆವಿ ಗೇಮ್ಸ್ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹೆವಿ ಲೆವೆಲ್ ಗೇಮ್ಸ್ ಬೇಕು ಅಂದ್ರೆ ನೀವು OnePlus 15 ತಗೊಳ್ಳಿ. ಈ ಓಪೋ ಫೋನ್ ಬೇಡ, ಯಾಕಂದ್ರೆ ಓಪೋ ಬೆಸ್ಟ್ ಕ್ಯಾಮ್ರಾ ಫೋನ್ ಆಗಿದೆ. ಇದರಲ್ಲಿ ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಸಿಗುತ್ತೆ, ಆದರೆ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಸಿಗುತ್ತೆ. ಹಾಗಂತ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತಲ್ಲ, ಇದು ಪವರ್ಫುಲ್ ಫೋನ್ ಆಗಿದೆ. ಆದರೆ ಬೆಟರ್ ಪರ್ಫಾರ್ಮೆನ್ಸ್ ಬೇಕು ಅಂದ್ರೆ OnePlus 15 ತಗೊಳ್ಳಿ. ಈಗ ಈ ಫೋನ್ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ OnePlus ನಲ್ಲಿ Oxygen OS 16 ಮತ್ತು Android 16 ನಲ್ಲಿ ಸಿಗ್ತಾ ಇದೆ. ಓಪೋ ಕಲರ್ಸ್ OS 16 ಮತ್ತು Android 16 ನಲ್ಲಿ ಬರ್ತಾ ಇದೆ. ಎರಡು ಫೋನ್ಗಳಲ್ಲಿ ಫ್ರೀ ಆಪ್ಸ್ ಬರೋದಿಲ್ಲ, ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತು ಎರಡು ಫೋನ್ಗಳಲ್ಲಿ ಸ್ಮೂತ್ ಆನಿಮೇಷನ್ ಸಿಗುತ್ತೆ. ಇನ್ನು ಓಪೋ ಫೋನ್ಗೆ 5 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಆದರೆ OnePlus ಫೋನಲ್ಲಿ 4 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಅಪ್ಡೇಟ್ ವಿಷಯದಲ್ಲಿ ಓಪೋ ಫೋನ್ ಚೆನ್ನಾಗಿದೆ, ಜಾಸ್ತಿ ಅಪ್ಡೇಟ್ ಸಿಗುತ್ತೆ. ಆದರೆ OnePlus ಫೋನ್ಗೆ ಅಪ್ಡೇಟ್ ಸ್ವಲ್ಪ ಕಡಿಮೆ ಆಯಿತು. ಲಾಂಗ್ ಟರ್ಮ್ ವರ್ಗೂ ಫೋನ್ ಯೂಸ್ ಮಾಡೋರಿಗೆ ಓಪೋ ಫೋನ್ ತಗೊಳ್ಳಿ. ಆದರೆ ಎರಡು ಫೋನ್ಗಳಲ್ಲಿ ಫೀಚರ್ಸ್ ತುಂಬಾ ಸಿಗುತ್ತೆ. ಎರಡು ಫೋನ್ಗಳಲ್ಲಿ ತುಂಬಾ ಕಸ್ಟಮೈಸೇಷನ್ ಆಪ್ಷನ್ ಸಿಗುತ್ತೆ. ಎರಡು ಫೋನ್ಗಳಲ್ಲಿ ಹೊಸ ಫೀಚರ್ಸ್ ತುಂಬಾ ಸಿಗ್ತಾ ಇದೆ. ಎರಡು UI ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ ನೋಡಿ. ಈಗ ಎರಡು ಫೋನ್ನ ಎಲ್ಲ ಫೀಚರ್ಸ್ನ ಕವರ್ ಮಾಡಿದ್ದೀನಿ. ಈಗ ಕನ್ಕ್ಲೂಷನ್ ಕಡೆ ಬಂದ್ರೆ ಫಸ್ಟ್ ಬಿಲ್ಡ್ ಕ್ವಾಲಿಟಿ ನೋಡೋಣ. ಎರಡು ಫೋನ್ಗಳಲ್ಲಿ ಸೂಪರ್ ಇಂಪ್ರೆಸಿವ್ ಬಿಲ್ಡ್ ಕ್ವಾಲಿಟಿ ಸಿಗುತ್ತೆ. ಆದರೆ ಡಿಸೈನ್ ಪರ್ಸ್ಪೆಕ್ಟಿವ್ ನಿಮ್ಮ ಮೇಲಿದೆ. ನಿಮಗೆ ಯಾವ ಫೋನ್ ಇಷ್ಟ ಆಗುತ್ತೋ ಆ ಫೋನ್ನೇ ತಗೊಳ್ಳಿ. ಆದರೆ ಡಿಸ್ಪ್ಲೇ ವಿಷಯದಲ್ಲಿ ಓಪೋ ಫೋನ್ ಸ್ಲೈಟ್ಲಿ ಬೆಟರ್ ಆಗಿದೆ, ಯಾಕಂದ್ರೆ ಇದರಲ್ಲಿ ಬ್ರೈಟ್ ಜಾಸ್ತಿ ಇದೆ, ಸ್ಮೂತ್ ಆಗಿದೆ. ಹಾಗಂತ OnePlus ಡಿಸ್ಪ್ಲೇ ಚೆನ್ನಾಗಿಲ್ಲ ಅಂತಲ್ಲ, ಇದು ಚೆನ್ನಾಗಿದೆ. ಮತ್ತು ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಎರಡು ಫೋನ್ನಲ್ಲಿ ಆಲ್ಮೋಸ್ಟ್ ಸೇಮ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಆದರೆ ಬೆಟರ್ ಪರ್ಫಾರ್ಮೆನ್ಸ್ ಅಲ್ಲಿ OnePlus ಚೆನ್ನಾಗಿದೆ. ಆದರೆ ಸಾಫ್ಟ್ವೇರ್ ವಿಷಯದಲ್ಲಿ ಎರಡು ಫೋನ್ಗಳು ಬೆಟರ್ ಆಗಿದ್ದಾವೆ. ಆದರೆ ಅಪ್ಡೇಟ್ ಓಪೋದಲ್ಲಿ ಜಾಸ್ತಿ ಸಿಗುತ್ತೆ, ಲಾಂಗ್ ಟರ್ಮ್ ವರ್ಗೂ ಯೂಸ್ ಮಾಡ್ಬೋದು. ಇನ್ನು ಬ್ಯಾಟ್ರಿ ವಿಷಯದಲ್ಲಿ OnePlus ಬೆಟರ್ ಆಗಿದೆ. ಸೊ ನಿಮ್ಮ ಬಜೆಟ್ 70 ರಿಂದ 80 ಸಾವಿರ ರೂಪಾಯಿ ಆಗಿದ್ರೆ ಎರಡು ಫೋನ್ಗಳಲ್ಲಿ ಯಾವ್ದಾದ್ರೂ ತಗೊಳ್ಬೋದು. ಎರಡು ಬೆಸ್ಟ್ ಚಾಯ್ಸ್ ಆಗಿದೆ. ಆದರೆ ಅಪ್ಡೇಟ್ ಜಾಸ್ತಿ ಬೇಕು ಅಂದ್ರೆ ಓಪೋ ಸ್ಮಾರ್ಟ್ ಫೋನ್ ಚೆನ್ನಾಗಿದೆ. ಜೊತೆಗೆ ಇದರಲ್ಲಿ ಡ್ಯೂರಬಿಲಿಟಿ ಚೆನ್ನಾಗಿದೆ. ಆದರೆ OnePlus ಅಲ್ಲಿ ಜಾಸ್ತಿ mAh ಬ್ಯಾಟ್ರಿ ಸಿಗುತ್ತೆ. ಜೊತೆಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಐ ಹೋಪ್ ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೀನಿ. ಆದರೆ ಇನ್ನೂ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಕೇಳಿ. ನಿಮ್ಮ ಎಲ್ಲ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.